ಎಂಆರ್ಐ ಸ್ಕ್ಯಾನಿಂಗ್ ಮಷಿನ್ ಖರೀದಿ ಟೆಂಡರ್ನಲ್ಲಿ 90 ಕೋಟಿ ರೂಪಾಯಿಗಳು. ಎಸ್ ವೀಕ್ಷಕರೇ, ಎಂಆರ್ಐ ಸ್ಕ್ಯಾನಿಂಗ್ ಖರೀದಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದ್ದು 90 ಕೋಟಿ ಮೌಲ್ಯದ ಟೆಂಡರ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಎಂದು ಗೊತ್ತಾಗಿದೆ. ಈ ಪ್ರಕ್ರೂಟ್ಮೆಂಟ್ ಟೆಂಡರ್ ಕರೆಯುವುದರ ಬದಲು ತಮಗೆ ಅನುಕೂಲ ಆಗುವಂತೆ ಜಂಪ್ ಪೋರ್ಟಲ್ನಲ್ಲಿ ಇಂಟರ್ನಲ್ ಬಿಡ್ಡಿಂಗ್ ಮಾಡುವುದರ ಮೂಲಕ ಅಡ್ವಾನ್ಸ್ ಸ್ಕ್ಯಾನಿಂಗ್ ಮಷಿನ್ ಖರೀದಿಸುವ ಬದಲು ಔಟ್ಡೇಟೆಡ್ ಆದ ಮಷಿನ್ ಖರೀದಿಸುವ ಮೂಲಕ ಭಾರಿ ಮೊತ್ತದ ಹಣದ ದುರುಪಯೋಗ ಆಗಿದೆ ಎಂದು ಹೇಳಬಹುದು. ಇದರ ಬಗ್ಗೆ ನಮ್ಮ ಮಾಹಿತಿ ಹಕ್ಕು ಬಳಕೆದಾರರಾದಂತಹ ನಮ್ಮ ವೀರೇಶ್ ಬೇಳೂರ್ ಸರ್ ಈ ಭ್ರಷ್ಟಾಚಾರವನ್ನು ಬೆಳಕಿಗೆ ತಂದಿದ್ದು ಹಾಗೂ ಇದರ ಬಗ್ಗೆ ಹೇಳಿದ್ದು ಹೀಗೆ. ಸ್ಪರ್ಧಾತ್ಮಕವಾಗಿ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ MRI ಸ್ಕ್ಯಾನರ್ಸ್ ಬೆಲೆ ಇವರು ಹೇಳ್ತಾ ಇರ್ತಕ್ಕಂಥದ್ದು 8 MRIಗೆ 90 ಕೋಟಿ ರೂಪಾಯಿ ಅಂತೇಳಿ, ಅಂದರೆ ಒಂದು MRIಗೆ ಒಂದು 11 ಕೋಟಿ 25 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಇದು ಹಳೆಯ ಟೆಕ್ನಾಲಜಿ ಇರ್ತಕ್ಕಂಥ MRIಗಳನ್ನು ಒಂದು ಕಂಪನಿ ಏನಾಗಿದೆ 11.25 ಕೋಟಿ ಒಂದು MRI ಸ್ಕ್ಯಾನರ್ಗೆ ಬೆಲೆ ಬೀಳ್ತಕ್ಕಂಥದ್ದು. ಇದನ್ನು ಪರ್ಚೇಸ್ ಮಾಡಲಿಕ್ಕೆ ಹೊರಟಿದ್ದಾರೆ. ಹಿಂದೆ ಆ ಕಂಪನಿ ಏನಾಗಿದೆ ಭಾಳಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಟಿರ್ತಕ್ಕಂಥದ್ದು ಹಳೆಯ ಟೆಕ್ನಾಲಜಿಯಲ್ಲಿ ಇರ್ತಕ್ಕಂಥದ್ದು ಮಾರಾಟ ಆಗಿಲ್ಲ. ಈಗ ಅವ್ರು ಏನಾಗಿದೆ, ಅದು ಮಾರಾಟ ಆಗಿರೋದನ್ನು ಮಾರಾಟ ಮಾಡಲಿಕ್ಕೋಸ್ಕರ ಏನಾಗಿದೆ, ಇಲ್ಲಿಯ ಅಧಿಕಾರಿಗಳನ್ನು ಹಿಡಿದು ಅವರಿಗೆ ಸ್ವಲ್ಪ ಪ್ರಲೋಭನೆ ಅಥವಾ ಹಣವನ್ನು ಕೊಟ್ಟು ಏನು ಮಾಡ್ತಾ ಇದ್ದಾರೆ, ಅದನ್ನು ಸರ್ಕಾರ ಆ ಸ್ಪೆಸಿಫಿಕೇಷನ್ದೇ ಬೇಕು ಅಂತಕ್ಕಂಥ ಒಂದು ಟೆಂಡರನ್ನು ಜೆಮ್ ಪೋರ್ಟಲ್ನಲ್ಲಿ ಹಾಕಿರ್ತಕ್ಕಂಥದ್ದು. ನಾರ್ಮಲಿ ಆ ಸ್ಪೆಸಿಫಿಕೇಷನ್ ಹೇಗಿದೆ ಅಂತಂದರೆ, ಒಂದು ನಿರ್ದಿಷ್ಟವಾದ ಕಂಪನಿ ತಯಾರಿಸ್ತಕ್ಕಂಥ ಒಂದು ಏನು MRI ಸ್ಕ್ಯಾನರ್ಸ್ ಇದೆ ಅದರ ಬಗ್ಗೆ ಇರ್ತಕ್ಕಂಥ ಸ್ಪೆಸಿಫಿಕೇಷನ್ನ ಇಲ್ಲಿ ಮಾಡಿ, ಅಂದರೆ ಬೇರೆಯವರು ಭಾಗವಹಿಸಬಾರ್ದು ಅಂತಕ್ಕಂಥದ್ದು ಒಂದು. ಇಲ್ಲಿ ಸ್ಪರ್ಧಾತ್ಮಕವಾಗಿ ನಡೆಯೋದಿಲ್ಲ ಮತ್ತು ಪಾರದರ್ಶಕತೆ ಇಲ್ಲ. ಜಮ್ಮು ಪೋರ್ಟಲ್ನಲ್ಲಿ ಯಾವುದೇ ಪಾರದರ್ಶಕತೆ ಇರುವುದಿಲ್ಲ. ಆದರೆ ಈ ನಮ್ಮ ಈ ಪೋರ್ಟಲ್ಲಾದರೆ ಏನಾಗ್ತದೆ, 5-6 ಕಂಪನಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ, ಬಿಡ್ ಓಪನ್ ಆಗ್ತದೆ, ಮತ್ತು ಆ ಕಂಪನಿಗಳು ಏನೇನು ಡಾಕ್ಯುಮೆಂಟ್ಸ್ ಹಾಕಿದ್ದಾರೆ ಅದೆಲ್ಲ ಕೂಡ ಪಬ್ಲಿಕ್ ಡೊಮೈನಲ್ಲಿ ಇರ್ತದೆ, ಸಂಪೂರ್ಣ ಟ್ರಾನ್ಸ್ಪರೆನ್ಸಿ ಇರ್ತದೆ. ಮತ್ತು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಕೊಪ್ಪಳ ಜಿಲ್ಲಾ ಘಟಕದ ಸದಸ್ಯರಾದಂಥ ಶರಣಪ್ಪ ಚಲವಾದಿಯವರು ಅನಾರೋಗ್ಯದ ಕಾರಣ ದೈವಾಧೀನರಾಗಿದ್ದಾರೆ. ಅವರ ಅಗಲಿಕೆ ಸಂಘಟನೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಹೇಮಂತ್ ನಾಗರಾಜರವರು ಹೇಳಿದರು. ಮತ್ತು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದೇವರು ನೀಡಲಿ ಎಂದು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ದೇವರಲ್ಲಿ ಪ್ರಾರ್ಥಿಸುತ್ತದೆ ಎಂದು ಸುಪ್ರೀಂ ಟಿವಿ ಮುಖಾಂತರ ದುಃಖ ಹಂಚಿಕೊಂಡರು. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ ಮೇ 11ರಂದು 90 ಕೋಟಿ ರೂಪಾಯಿಗಳ ಟೆಂಡರ್ ಕರೆಯಲಾಗಿತ್ತು. ಕೆಪಿಟಿಪಿ ಕಾಯ್ದೆ ಅನ್ವಯ ಪಾರದರ್ಶಕ ಪಾಲಿಸದೆ ಟೆಂಡರ್ ಕರೆದಿರುವುದು ಕಾನೂನು ಬಾಹಿರ ಅನ್ನುವ ಆರೋಪವಿದೆ. ಈ ಕುರಿತು ಈಗಾಗಲೇ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಪತ್ರ ಬರೆದಿರುವುದು. ವೈದ್ಯಕೀಯ ಶಿಕ್ಷಣ ಸಚಿವರು ಟೆಂಡರ್ನಲ್ಲಿ ಯಾವುದೇ ಲೋಪ ಆಗಿಲ್ಲ, ಒಂದು ವೇಳೆ ಆಗಿದ್ದರೆ ಇದನ್ನು ಪುನರ್ ಪರಿಶೀಲಿಸುತ್ತೇವೆ ಎಂದು ಭರವಸೆ ನೀಡಿದರು. ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ.